ಶಾಸಕರಾದ ಇವತ್ತು ದಿವಸ ಬಂದು ಇದು ಗುದ್ಲಿ ಪೂಜೆ ಮಾಡಿದ್ದು ಭಾಳ ನಮಗೆ ಸಂತೋಷ ಇದೆ. ಇವತ್ತು ಹಿಂದುಳಿದ ಜನ SC ST ವಿಕರ ಸೆಕ್ಷನಿಂದ ಈ ಬಡಾವಣೆ ಇದು ಆಗಿದೆ. ಇದರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇದು ಆಗಿದ್ದು, ಹಂಚಿಕೆ ಆಗಿದ್ದು. ಆದ್ದರಿಂದ ಆ MLA ಯಾವುದೂ ಬಂದಿಲ್ಲ. ಇವತ್ತು ನಮ್ಮ ಸಾಹೇಬರು ಪಾಟೀಲ್ ಸಾಹೇಬರು ಬಂದು ಇದು ಒಂದು ಅಗಮಿಸಿದು ಒಂದು ರೋಡನ್ನು ಸೋದಾಗಿ ಎಷ್ಟೋ ಸಾರಿ ಆದರೂ ಕೂಡ ಯಾರು ಒಂದು ನೋಡಿಲ್ಲ. ಇವತ್ತೊಂದು ಪ್ರಥಮವಾಗಿ ಒಂದೇ ಧರ್ಮವಾಗಿ ರವೀಂದ್ರ ಹೊನ್ನಾಳಿ ಸಾಹೇಬರು, ಅಲಂಬ ಪಾಟೀಲ್ ಅವರು, ನಮ್ಮ ಬಡಾವಣೆ ಎಲ್ಲ ಹಿರಿಯರು ನಾಯಕರು ಎಲ್ಲ ಬಂದ ಬಾಳ್ಗ ಅಣ್ಣ ತಮ್ಮ ಅಕ್ಕದೇವರು ಇವತ್ತು ದಿವಸ ಬಂದು ಇದು ಒಂದು ಗುದ್ಲಿ ಪೂಜೆ ನೆರವೇರಿಸಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಆಗಿ ಉಲ್ಲಾಸ. ಎಲ್ಲರಿಗೂ ನಮ್ಮ ಅಭಿನಂದನೆ ಸಲ್ಲಿಸಿ ನಮಸ್ಕಾರ. ಜೈ ಸಂಪಲ್ ಅವರಿಗೂ ಬಂದ ಮೇಲೆ KKRDB ವತಿಯಿಂದ ನಮಗೇನು ಅನುದಾನ ಬಂದಿತ್ತು ಅದರಲ್ಲಿ ಎಲ್ಲ ಕಡೆ 10-20 ಲಕ್ಷ ಸಣ್ಣ ರಸ್ತೆಗಳು ಕೂಡ ದೊಡ್ಡ ಕೂಡ ಮ್ಯಾಕ್ರೋದಲ್ಲಿ ಅಲ್ಲಿ ಮೇಲ್ಗಡೆ ಹೊಸ ಬಡಾವಣೆಯಲ್ಲಿ 2 ಕೋಟಿ ಮತ್ತು 1 ಕೋಟಿ 3 ಕೋಟಿ ಈ ಅಲ್ಲಿನೂ ಕೂಡ ಈ ಟಾಟಾ ಕೆಲಸ ನಡೆದಿದೆ. ಇಲ್ಲಿನೂ ಕೂಡ ಇವತ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಹನುಮಂತರ ಗುಡಿಗೆ ಹೋಗಲಿಕ್ಕೆ ಭಾಳ ತೊಂದರೆ ಇತ್ತು. ಅಲ್ಲಿ ಒಂದು ಡ್ರೈನ್ ಮಾಡಿ ಆ ಡ್ರೈನ್ ಪೂರ್ತಿ ಹೋಗ್ತಿಲ್ಲ ಜನ. ಅಲ್ಲಿ UCD ಕೂಡ ಇದ್ದಿಲ್ಲ. ಅದರ ಮೇಲೆ ಇವತ್ತು CC ರಸ್ತೆ ಮಾಡಿದ್ದೀವಿ. ತಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವು ನಮ್ಮ ಮಾಜಿ ಮಹಾಪೌರರಾಗಿದ್ದ ರವಿ ಹೊನ್ನಳ್ಳಿ ಅವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ತಾರ್ಫೈಲ್ ಅವರು, ಲಿಂಗರಾಜ್ ಕಣ್ಣಿಯವರು, ರಾಹುಲ್ ಅವರು, ಬಡಾವಣೆ ನಮ್ಮ ಹನುಮಾನ್ ದೇವ್ರನ್ನ ಅಧ್ಯಕ್ಷರು, ನಮ್ಮ ಸತ್ಪಾಲ್ ಇಲ್ಲೆಲ್ಲ ನಡೆದಿರ್ತಕ್ಕಂಥ ಬಡಾವಣೆ ಎಲ್ಲ ಪ್ರಮುಖ ಮುಖಂಡರು ಊರಲ್ಲಿ ನಮ್ಮ ರಿಟೈರ್ ಆಫೀಸರ್ ಕೂಡ ಇವತ್ತು ಮಾಡಿ ಎಲ್ಲರೂ ಉತ್ಸಾಹದಿಂದ ಬಂದಿದ್ದಾರೆ. ಇಲ್ಲಿ ಎಲ್ಲರೂ ಸೇರಿ ಇದರ ಪೂಜೆಯನ್ನು ಮಾಡಿದ್ವಿ. ಹಂತವಾಗಿ ತಮ್ಮ ಏನು ಕೆಲಸವ ನಮಗೇನು ಜವಾಬ್ದಾರಿ ಕೊಟ್ಟಿರಿ 5 ವರ್ಷದ ಜವಾಬ್ದಾರಿ, ಅದಕ್ಕೇನು ಮಾತು ಕೊಟ್ಟು 5 ಗ್ಯಾರಂಟಿ ನಿಭಾಯಿಸಿದೆವು. ಮತ್ತು ರೈತರಿಗೆ ಪರಿಹಾರ ಕೂಡ ಈಗಾಗಲೇ ಅವರವ್ರ ಅಕೌಂಟಿಗೆ ಬಂದಿದೆ. ಪರಿಹಾರ ಬಂದಿದೆ, ನೆಟ್ಟೆ ರೋಗದ ಬಂದಿದೆ, ಇನ್ಶೂರೆನ್ಸ್ ಕೂಡ ಬಂದಿದೆ. ಎಲ್ಲ ಹಂತದಿಂದ ಎಲ್ಲ ರೀತಿಯಿಂದ ಕೆಲಸವನ್ನು ತಮ್ಮ ಆಶೀರ್ವಾದದಿಂದ ಮಾಡ್ಕೊತ ಮುಂದುವರ್ಸ್ಕೊಂಡು ನಾವು ನೀವು ಸೇರಿ ಇವತ್ತೆಲ್ಲರೂ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ.